ಆಗುವುದಿಲ್ಲ. ದೇವರನ್ನು ನೋಡಬೇಕಾದ್ರೆ ಒಂದು ಜಾಗಕ್ಕೆ ನಾವು ಬರಬೇಕು. ಯಾವ ಜಾಗದಲ್ಲಿ ದೇವರನ್ನು ನೋಡ್ಲಿಕ್ಕಾಗುತ್ತೆ? ಎಲ್ಲಿ ದೇವರ ವೈಬ್ರೇಷನ್ ಜಾಸ್ತಿ ಇರ್ತದೆ ಅಲ್ಲಿ ನಮಗೆ ದೇವರನ್ನು ನೋಡ್ಲಿಕ್ಕಾಗುತ್ತೆ. ಇವತ್ತು ದೇವರನ್ನು ನೋಡುವುದು ಎಲ್ಲಿ ಅಂತಂದ್ರೆ ದೇವರ ವೈಬ್ರೇಷನ್ ತುಂಬಾ ಇರುವ ಪಡುಬಿದ್ರೆಯ ಮಹಾಲಿಂಗೇಶ್ವರನ ಈ ಜಾಗದಲ್ಲಿ ದೇವರ ವೈಬ್ರೇಷನ್ ತುಂಬಾ ಇರುವುದರಿಂದಾಗಿ ದೇವರನ್ನು ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಇಲ್ಲಿ ಎಲ್ಲಿ ನೋಡಿದರೂ ದೇವರ ಶಕ್ತಿ ನಮಗೆ ಕಾಣಿಸ್ತದೆ. ಕಂಬಗಳಲ್ಲಿ, ಮಾಡಿನಲ್ಲಿ, ಎಲ್ಲಿ ನೋಡಿದರೂ ಇಲ್ಲಿ ಆ ದೇವರ ವೈಭವ ಕಾಣಿಸ್ತದೆ. ಎಲ್ಲೆಲ್ಲಿ ಯಾವ್ದ್ಯಾವುದು ಇರಬೇಕೋ ಅಲ್ಲೆಲ್ಲಿ ಅದು ತುಂಬಿಕೊಂಡಿದೆ. ಎಲ್ಲಿ ಕಲ್ಲಿರಬೇಕೋ ಅಲ್ಲಿ ಕಲ್ಲಿದೆ, ಎಲ್ಲಿ ಮರ ಇರಬೇಕೋ ಅಲ್ಲಿ ಮರ ಇದೆ, ಎಲ್ಲಿ ತಾಮ್ರ ಇರಬೇಕೋ ಅಲ್ಲಿ ತಾಮ್ರ ಇದೆ, ಎಲ್ಲಿ ಬೆಳ್ಳಿ ಇರಬೇಕೋ ಅಲ್ಲಿ ಬೆಳ್ಳಿ ಇದೆ, ಎಲ್ಲಿ ಬಂಗಾರ ಇರಬೇಕೋ ಅಲ್ಲಿ ಬಂಗಾರ ಇದೆ. ಹಾಗಾಗಿ ಸರ್ವಾತ್ಮಕವಾಗಿ ಸುಂದರವಾದಂತಹ ದೇವಾಲಯ ನಮ್ಮ ಪಡುಬಿದ್ರೆಯ ಈ ಮಹಾಲಿಂಗೇಶ್ವರನ ಈ ದಿವ್ಯವಾದ ಸನ್ನಿಧಾನ. ನಾವು ಈ ದೇವಾಲಯದ ಈ ಪರಿಸರಕ್ಕೆ ಬಂದರೆ ದೇವರದೊಂದು ನ್ಯೂನತೆ ನಮಗೆ ಕಾಣಿಸ್ತದೆ. ದೇವರು ಇಷ್ಟು ವೈಭವ ಕೊಟ್ಟಿದ್ದಾನೆ, ನೋಡ್ಲಿಕ್ಕೆ ಎರಡೇ ಕಣ್ಣು ಕೊಟ್ಟ ಅಂತ ಒಂದು ನ್ಯೂನತೆ ನಮ್ಮಲ್ಲಿ ನಾವು ಕಾಣ್ತೇವೆ. ನಮಗೆ ಮೈ ತುಂಬ ಕಣ್ಣಿದ್ರೆ ಇಡೀ ಕಣ್ಣಿನಿಂದ ಈ ಪಡುಬಿದ್ರೆಯ ಈ ವೈಭವವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇರ್ತಿತ್ತು. ಹಾಗಾಗಿ ದೇವರ ಹತ್ರ ಹೇಳೋಣ, ನಮಗೆ ಮೈ ಇಡೀ ಕಣ್ಣು ಕೊಡು, ಈ ವೈಭವವನ್ನು ನಾವು ನೋಡ್ತಾ ನಾವು ಆನಂದಪಡಿಸ್ತೇವೆ. ನಾವು ಕಲ್ಲನ್ನು ನೋಡಿದರೆ ಆ ಕಲ್ಲು ಮಾತಾಡುತ್ತದೆ, ಅದು ಜಡ ಅಲ್ಲ. ಪ್ರಾಯಶಃ ನಾವೇ ಜಡ ಆಗಿ ಬಿಡ್ತೇವೆ. ಆ ಕಲ್ಲಿನ ಮುಂದೆ ನಿಂತರೆ ನಮಗೆ ಮಾತು ಬರುವುದಿಲ್ಲ. ನೋಡ್ತಾ ಕೂತ್ಕೊಂಡ್ರೆ ಅದರಲ್ಲಿ ಚೈತನ್ಯ ತುಂಬಿಕೊಂಡಿರ್ತದೆ. ನಮ್ಮ ದೇವರು ಕಲ್ಲಲ್ಲಿ ತುಂಬಿದ್ದಾನೆ. ನಾವಿದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಇಷ್ಟು ಕಷ್ಟಪಟ್ಟು ಈ ಶೈಲಿ ದೇವಸ್ಥಾನ ಶಿಲಾಕಾಷ್ಟವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಯೋಗಕ್ಕಿಂತ ಕ್ಷೇಮ ಅನ್ನೋದು ಮುಖ್ಯ. ನಮ್ಮಲ್ಲಿ ಏನೊಂದು ಕೆಟ್ಟ ಸಂಪ್ರದಾಯ ಇದೆ ಅಂತಂದ್ರೆ, ದೇವಸ್ಥಾನಕ್ಕೆ ಬಂದರೆ ದೀಪ ಹಚ್ಚಬೇಕು, ಹಚ್ಚಿ ನಾ ಬೇಡ ಅಂತ ಹೇಳೋದಿಲ್ಲ. ದೀಪಕ್ಕೆ ತುಪ್ಪ ಹಾಕಬೇಕು, ಎಣ್ಣೆ ಹಾಕಬೇಕು, ಹಾಕಿ ತೊಂದರೆ ಇಲ್ಲ. ಆದರೆ ಆ ಎಣ್ಣೆಯನ್ನು ಆ ಕಲ್ಲಿಗೆ ಮಾತ್ರ ಒರೆಸಬೇಡಿ. ಅದು ಏನಿದ್ರು ನಿಮ್ಮ ತಲೆಗೆ ಒರೆಸ್ಕೊಂಡು ಹೋಗಿ ಅಷ್ಟೇ. ಆ ದೇವಸ್ಥಾನ ಅದು ಸುಂದರವಾಗಿ ಅದು ನೋಡ್ಲಿಕ್ಕೆ ತುಂಬಾ ಚಂದ್ರ. ನಮ್ಮ ಗರ್ಭಗುಡಿಯಲ್ಲಿ ಮಾತ್ರ ದೇವರು ಇರುವುದಲ್ಲ, ಗೋಡೆಗಳಲ್ಲಿ ಇಂಚಿನಲ್ಲಿ ನಮ್ಮ ದೇವರು ತುಂಬಿಕೊಂಡಿರ್ತಾನೆ. ಅದನ್ನು ನೋಡಿ ನಾವು ದೇವರಿಗೆ ಕೈ ಮುಗಿರಿ, ದೇವರ ಅನುಗ್ರಹ ಮಾಡ್ತಾನೆ. ತುಂಬಾ ಸುಂದರವಾದ ಶಿಲಾಮಯ ಕಾಷ್ಟ ಶಿಲ್ಪಗಳು. ಸಾಮಾನ್ಯವಾಗಿ ಕಲ್ಲು ಜಡ, ಅದು ತಿರುಗುವುದಿಲ್ಲ. ಇಲ್ಲಿ ನೋಡಿದರೆ ಕಂಬದಲ್ಲಿ ಅದರಲ್ಲಿರ್ತಕ್ಕಂತಹ ಕಂಬ ತಿರುಗುತ್ತದೆ. ಅದನ್ನು ನೋಡಿದರೆ ನಮ್ಮ ತಲೆನೇ ತಿರುಗುವಷ್ಟು ಸುಂದರವಾದಂತಹ ದೇವಸ್ಥಾನ ಇಲ್ಲಿ ನಿರ್ಮಾಣ ಆಗಿದೆ. ನೀವು ನೋಡಿ ಒಂದೊಂದೇ ಅಂಶಗಳನ್ನು ನೋಡಿ. ನಾವು ಮೇಲೆ ನೋಡಿದರೆ ಕಾಷ್ಟ ಶಿಲ್ಪ, ಅದು ಕಟ್ಟಿಗೆಯ ವೈಭವ. ಕಟ್ಟಿಗೆಯ ವೈಭವ ಅಂದ್ರೆ ಬರೀ ಕೆತ್ತನೆಗಳು ಅಷ್ಟೇ ಅಲ್ಲ, ನಮ್ಮ ಮೂಗಿಗೂ ಹಬ್ಬ. ಆ ಪರಿಮಳ ನೋಡ್ತಾ ಕೂತ್ಕೊಂಡ್ರೆ ಪ್ರಾಯಶಃ ನಮ್ಮಲ್ಲಿ ತೂಕ ಜಾಸ್ತಿ ಆಗಿ ಬಿಡ್ತದೆ. ಅಂತಹ ಕಾಷ್ಟಶಿಲ್ಪ, ತಾಮ್ರದ ಮಾಡು, ಇದೆಲ್ಲ ಸರ್ವಾಂಗೀಣವಾಗಿ ಸುಂದರವಾದ ದೇವಸ್ಥಾನ. ಅದು ಎಲ್ಲಕ್ಕೆ ತಿಲಕಪ್ರಾಯವಾಗಿ ಇವತ್ತು ಒಂದು ಬಂಗಾರದ ಶಿಬಿಕ, ಬೆಳ್ಳಿಯ ಬಾಗಿಲುಗಳು ಅದೆಲ್ಲ ತುಂಬಿದೆ. ನಮ್ಮ ದೇವರಿಗೆ ಮಹಾಲಿಂಗೇಶ್ವರನಿಗೆ ಬಂಗಾರದ ಮುಖವಾಡವನ್ನು ನಮ್ಮ ಪ್ರಕಾಶ್ ಶೆಟ್ಟರು ಅದನ್ನು ಮುಂದೆನೇ ಸಮರ್ಪಣೆ ಮಾಡಿದ್ದಾರೆ. ದೇವರು ಬರುವಾಗಲೇ ಬಂಗಾರಮಯವಾಗಿ ಶೃಂಗಾರಮಯವಾಗಿ ಬರ್ತಾ ಇದ್ದಾನೆ. ಗಣಪತಿ ದೇವರಿಗೂ ಅಷ್ಟೇನೆ, ಅದಕ್ಕೆ ಬೆಳ್ಳಿಯ ವಿಗ್ರಹ ಕವಚಗಳು. ಇವತ್ತು ವನದುರ್ಗ ಟ್ರಸ್ಟಿನ ವತಿಯಿಂದಾಗಿ ನಮ್ಮ ಮಹಾಲಿಂಗೇಶ್ವರ ದೇವರಿಗೆ ಊರಿಡೀ ತಿರುಗಾಡುವಾಗ ಒಂದು ಸುಂದರವಾದ ಪಲ್ಲಕ್ಕಿ ಬೇಕು ಅಂತ ಬಂಗಾರದ ಪಲ್ಲಕ್ಕಿಯನ್ನು ಸಮರ್ಪಣೆ ಮಾಡಿದ ದೊಡ್ಡ ಕೀರ್ತಿ ವನದುರ್ಗ ಟ್ರಸ್ಟ್ ಅದಕ್ಕೆ ಸೇರುತ್ತದೆ. ಇವತ್ತು ಎಲ್ಲದಕ್ಕೂ ಬೆಲೆ ಕಡಿಮೆ ಆಗಿದೆ. ಬೆಲೆ ಜಾಸ್ತಿ ಆದರೂ ಬಂಗಾರ ಬೆಳ್ಳಿಗೇನೆ
ಇವತ್ತು ಬೆಳ್ಳಿ ಬಂಗಾರ ಅಂತಂದ್ರೆ ಹೀಗೆ ನೋಡ್ಬೇಕು, ಗಗನ ನೋಡ್ಬೇಕು. ಇಂತಹ ಬೆಳ್ಳಿ ಬಂಗಾರಗಳು ಗಗನಕ್ಕೆ ಏರುವ ಬೆಲೆಯಲ್ಲಿರುವಾಗಲೂ ಕೂಡ ದೇವರಿಗೆ ಬಂಗಾರದ ಬೆಳ್ಳಿಯ ವಸ್ತುಗಳನ್ನು ಸಮರ್ಪಣೆ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಪಡುಬಿದ್ರೆಯ ಮಹಾಲಿಂಗೇಶ್ವರನ ಈಶ್ವರತ್ವ, ಐಶ್ವರ್ಯ ಅದು ಎಷ್ಟು ದೊಡ್ಡದು ಅನ್ನೋದಕ್ಕೆ ಇವತ್ತಿನ ಬಂಗಾರದ ಪಲ್ಲಕ್ಕಿ ಸಮರ್ಪಣೆನೇ ಒಂದು ನಿದರ್ಶನ. ಪ್ರಕಾಶ್ ಶೆಟ್ಟಿ ಮತ್ತು ಅವರ ಕುಟುಂಬಕ್ಕೆ ನಾನು ಅರ್ಪಿಸ್ತೇನೆ. ಭಗವಂತ ಇಂಥವರ ಸಂತತಿ ಸಾವಿರ ಆಗಲಿ, ಹಾಗೆ ಅವರಿಗೆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನ ಕೊಡ್ಲಿ ಅಂತಕ್ಕಂಥ ಆರೈಕೆ ಮಾತನಾಡ್ತೇನೆ. ಹಾಗೆ ನಮ್ಮ ಹಿರಿಯರಾಗಿದ್ದಂಗೆ KL ಕುಂಡಂತೆಯವರು, ನನಗೆ ಯಾವುದೇ ವಿಚಾರದಲ್ಲಿ ಸ್ವಲ್ಪ ಏನೋ ಡೌಟ್ ಇದ್ರೆ ನಾನು ನಿಸ್ಸಂಕೋಚವಾಗಿ ಫೋನ್ ಮಾಡಿ ಕೇಳುವಂಥದ್ದು ಕುಂಡಂತೆಯವರಿಗೆ. ಅವರ ಆಶೀರ್ವಾದ ಯಾಚನೆ ಮಾಡ್ತೇನೆ. ಸನ್ಮಾನ್ಯ ದಾನಿಗಳಾಗಿದ್ದಂತ ಗಂಗಾಧರ ಅವರೇ, ರಾಜಗೋಪಾಲ್ ಉಪಾಧ್ಯಾಯ ಅವರೇ, ಪದ್ಮನಾಭ ಭಟ್ ಅವರೇ, ಗುರುರಾಜ್ ಭಟ್ ಅವರೇ, ಹಾಗೆ ಹಿರಿಯರಾಗಿರ್ತಕ್ಕಂಥ ಮನಕಂಜೆ ನಡೆದ ಮರಣವಿಲ್ಲದ ಮಹಾಂತರಿಂದಾಗಿ ಈ ನಾಡು ದಿವ್ಯತೆಯನ್ನ, ಭವ್ಯತೆಯನ್ನ, ಶ್ರೇಷ್ಠತೆಯನ್ನ, ಜ್ಯೇಷ್ಠತೆಯನ್ನ, ಸಂಸ್ಕಾರವನ್ನ, ಸಂಸ್ಕೃತಿ ಸ್ನೇಹಿತರೆ ಹೇಳ್ತಾರೆ. ತ್ಯಾಗರಾಜರ ಗಾನ, ವಾಲ್ಮೀಕಿ ಕವನ, ರಾಮನಡಿ ಇಟ್ಟನೆಲ್ಲ, ಭೀಮನುಸುರದ ಗಾಳಿ, ವ್ಯೋಮದಿ ಭಗೀರಥಂ ತಂದ ಸುರತಟನಿ, ಸೋಮನ ಬೆತ್ತ ಕಡಲು, ಇಂಥ ಹಿರಿಮೆಗರಿಮೆಯುಳ್ಳಂತ ನಾಡು. ಅದಕ್ಕೆ ಪೂರಕವಾಗಿ ನಮ್ಮನ್ನು ಕೈ ಹಿಡಿದು ಮುನ್ನಡೆಸಿದಂತ ಈ ನಾಡಿನ ಸಂತ ಶ್ರೇಷ್ಠರು, ಶರಣ ಶ್ರೇಷ್ಠರು, ವಚನ ಶ್ರೇಷ್ಠರು, ವೈದಿಕ ಶ್ರೇಷ್ಠರು ಸ್ನೇಹಿತರೆ. ಹಾಗಾಗಿ ಹೇಳ್ತಾರೆ, ಕಾವ್ಯೇಶು ನಾಟಕಂ ರಮ್ಯಂ, ಶಾಸ್ತ್ರೀಶು ಭಾರತ ರಮ್ಯಂ ಅಂತ ಹೇಳಿ. ಭಾರತ ಹಲವು ಸಂಸ್ಕೃತಿ ತವರನ್ನೆಲ್ಲ ಬಹುಬದುಕುಗಳ ಕಥನ ಅಂತಕ್ಕಂಥ ಮಾತನ್ನು ಕೇಳಿದ್ದೀವಿ. ಸಹಸ್ರ ಸಂವತ್ಸರಗಳ ಹಿರಿಯ ಪರಂಪರೆ ವಾರಿಸ್ತಾರ ನಾವು ನಿತ್ಯೆಯಿಂದ ಹೊರಬಂದು ಸತ್ಯವನ್ನೇ ದರ್ಶಿಸಬೇಕಂತಕ್ಕಂಥ ಸತ್ಯದ ಮೇಲೆ ನಂಬಿಕೆಯನ್ನು ಇಟ್ಟಂತ ನಾವು. ಹಾಗಾಗಿ ಬಹುಶಃ ಇವತ್ತು ಈ ಒಂದು ಸೊಬಗು, ಈ ಒಂದು ಸಂಭ್ರಮ ಅಂತ ಹೇಳಿದ್ರೆ ಬಹುಶಃ 1100 ವರ್ಷ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ಅದು ಹೇಳ್ತಾರೆ ಕಾಲೂರು ಇದ್ದುಗಮಃ ಕಾಲಸ್ಯ ಕುಟಿಲಾಗತಿ ಕಾಲಾಯ ಕಸ್ಮಾನಂ ಅಂತೇಳಿ. ಅಂದ್ರೆ ಈ ಒಂದು ಕೆಲಸವನ್ನು ಯಾವ ಕಾಲಕ್ಕೆ ಯಾರು ಮಾಡಬೇಕು ಅಂತೇಳಿ ದೈವ ಚಿತ್ತ ಅಂತೆ, ದೈವ ನಿರ್ಣಯ ಅಂತೆ. ಹಾಗಾಗಿ ನೀವೆಲ್ಲ ಸೇರಿದ್ದೀರಿ. ಹಾಗಾಗಿ ಒಬ್ಬರೇ ದುಡ್ಡು ಕೊಟ್ಟವರು ಮಾತ್ರ ಅಲ್ಲ, ಇಲ್ಲಿ ಖಂಡಿತ ಶಕ್ತಿ ಪ್ರದರ್ಶನ ಆಗಬಾರ್ದು, ಭಕ್ತಿ ಪ್ರದರ್ಶನ ಖಂಡಿತ ಆಗಿದೆ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಇವತ್ತು ನನಗೆ ಖುಷಿಯಾಗಿರ್ತಕ್ಕಂಥದ್ದು ಎಲ್ಲ ವಿಪ್ರ ಬಾಂಧವರು ಅನಾದಿ ಕಾಲದಿಂದಲೂ ಕೂಡ, ಅದು ರಾಜ ಮಹಾರಾಜ ಕಾಲದಿಂದಲೂ ಕೂಡ ಈ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನ ಈ ವಿಪ್ರ ಸಮುದಾಯ ಮಾಡ್ತಾ ಬಂದಿದೆ. ಇವತ್ತು ಕೂಡ ಈ ಸಮುದಾಯಕ್ಕೆ ಅದು ಧರ್ಮ ಮುಖ್ಯನ ಇರ್ಬೋದು. ಇವತ್ತು ಅಹಂಕಾರ ಮಮಕಾರ ನಿವೃತ್ತಿ ಆದಾಗ ನಿಜವಾದ ಓಂಕಾರ ಉದಯ ಆಗ್ತದೆ. ಹಾಗಾಗಿ ಈ ಸಮಾಜಕ್ಕೆ ಕೂಡ ಆಗಾಗ ಸಮರ್ಥ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನ ವಿಪ್ರ ಸಮುದಾಯ ಮಾಡಿದೆ. ವೈಎನ್ಆರ್ ಅವರು ಮತ್ತು ಅವರ ಇಡೀ ತಂಡಕ್ಕೆ, ವನದುರ್ಗ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ.